Hi everyone, welcome to Business Studies class by Don Bosco PU College Chitradurga. ಈ ಸೆಷನ್ನಲ್ಲಿ ನಾವು ಇಂಪೋರ್ಟ್ ಪ್ರೊಸೀಜರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಎಕ್ಸ್ಪೋರ್ಟ್ ಪ್ರೊಸೀಜರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಮ್ಮಿಡಿಯೇಟ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಏನೇನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ನಾರ್ಮಲ್ ಆಗಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅರೌಂಡ್ 15 to 16 ಸ್ಟೆಪ್ಸ್ನ ಡಿಸ್ಕಸ್ ಮಾಡಿದ್ವಿ ನಾವು. ಈ ಸ್ಟೆಪ್ಪಲ್ಲಿ ಇಂಪೋರ್ಟ್ ಪ್ರೊಸೀಜರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲೇನು ರಿಪೀಟ್ ಆಗಿತ್ತು ಆಲ್ಮೋಸ್ಟ್ 5 to 6 ಸ್ಟೆಪ್ಸ್ ಸೇಮ್ ಆಗಿ ರಿಪೀಟ್ ಆಗುತ್ತೆ. ಓಕೆ, ಗಾಟ್ ದ ಪಾಯಿಂಟ್ ರೈಟ್. ಅಲ್ಲಿ ಏನು ಮಾಡಿದ್ವಿ ನಾವು, ಫಸ್ಟು ಕೆಲವು ಸ್ಟೆಪ್ಸ್ ಹೇಳ್ತೀನಿ, ಇಂಪಾರ್ಟೆಂಟ್ ಸ್ಟೆಪ್ಸು. ಫಸ್ಟ್ ಅವ್ರು ನಮಗೆ ಎನ್ಕ್ವೈರಿ ಕಳಿಸ್ತಾರೆ, ನಾವು ಅದಕ್ಕೆ ಆನ್ಸರ್ ಕಳಿಸ್ತೀವಿ. ಅದಾದಮೇಲೆ ಆರ್ಡರ್ ಮಾಡ್ತಾರೆ, ಇಷ್ಟು ನಮಗೆ ಪ್ರಾಡಕ್ಟ್ ಬೇಕು ಅಂತ. ನೀವು ಅದಾದಮೇಲೆ ಏನು ಮಾಡ್ತೀರಾ, ಅವರು ಪೇಮೆಂಟ್ ಮಾಡ್ತಾರಾ ಇಲ್ಲ ಅಂತ ಅವ್ರ ಹತ್ರ ಲೆಟರ್ ಆಫ್ ಕ್ರೆಡಿಟ್ ತರಿಸ್ಕೊತೀರಾ ಶ್ಯೂರಿಟಿಗೆ, ಕರೆಕ್ಟಾ ಇಲ್ವಾ? ಅದಾದಮೇಲೆ ನೀವೇನು ಮಾಡ್ತೀರಾ, ಲೈಸೆನ್ಸ್ ತೊಗೊತೀರಾ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಲೈಸೆನ್ಸ್ ರೆಡಿ ಮಾಡ್ಕೊತೀರಾ DGFTಯಿಂದ. ಅದು ಆದಮೇಲೆ ಫಿನಾನ್ಷಿಯಲ್ ರಿಸೋರ್ಸಸ್ ರೆಡಿ ಮಾಡ್ಕೊತೀರಾ. ಅದಾದಮೇಲೆ ಪ್ರೊಡಕ್ಷನ್ ಮಾಡ್ಕೊತೀರಾ. ಪ್ರೊಡಕ್ಷನ್ ಮಾಡಿ ಆದಮೇಲೆ ಏನು ಮಾಡ್ತಾರೆ, ಕ್ವಾಲಿಟಿ ಚೆಕ್ಕಿಂಗ್ ಮಾಡ್ತಾರೆ. ಸೆಂಟ್ರಲ್ ಇನ್ಸ್ಪೆಕ್ಷನ್ ಏಜೆನ್ಸಿ ಅವರು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಅದಾದಮೇಲೆ ಸರ್ಟಿಫಿಕೇಟ್ ಆಫ್ ಆರಿಜಿನ್ ರೆಡಿ ಮಾಡ್ಕೊತೀರಾ, ರೈಟ್? ದೆನ್ ಶಿಪ್ಪಿಂಗ್ ಸ್ಪೇಸ್ ರಿಸರ್ವ್ ಮಾಡೋದು, ಇನ್ಶೂರೆನ್ಸ್ ಮಾಡಿಸೋದು, ಮೇಟ್ ರೆಸಿಪ್ಟ್ ರೆಡಿ ಮಾಡ್ಕೊಳ್ಳೋದು, ಕಸ್ಟಮ್ ಡ್ಯೂಟಿ ಕ್ಲಿಯರ್ ಮಾಡೋದು, ಎಕ್ಸೈಸ್ ಡ್ಯೂಟಿ ಕ್ಲಿಯರ್ ಮಾಡೋದು, ತುಂಬ ಸ್ಟೆಪ್ಸ್. ಪ್ಯಾಕಿಂಗ್ ಮಾಡೋದು, ಫಾರ್ವರ್ಡಿಂಗ್ ಮಾಡೋದು, ಇನ್ವಾಯ್ಸ್ ರೆಡಿ ಮಾಡೋದು, ಪೇಮೆಂಟ್ ಸೆಕ್ಯೂರ್ ಮಾಡೋದು. ಸೊ ಆಲ್ಮೋಸ್ಟ್ ಇಷ್ಟು ಸ್ಟೆಪ್ಸು ನಾವು ಫಾಲೋ ಮಾಡಿದ್ವಿ. ಓಕೆ, ಮಾಡಬೇಕು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ. ಓಕೆ, ಈಗ ಇಂಪೋರ್ಟ್ ಮಾಡಬೇಕಂದ್ರೆ ನಾವು ಎಷ್ಟು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಯಾವ್ಯಾವ ಸ್ಟೆಪ್ಸ್ ಅಂತ. ಓಕೆನಾ? ಫಸ್ಟ್ ಸ್ಟೆಪ್ ಯಾವುದು? ಟ್ರೇಡ್ ಎನ್ಕ್ವೈರಿ. ಅಂದರೆ ಈಗ ನೀವು ಇಂಡಿಯಾದಲ್ಲಿದ್ದೀರಾ, ಯಾವುದೋ ಒಂದು ಫಾರಿನ್ ಕಂಟ್ರಿಯಲ್ಲಿ ನೀವು ಪ್ರಾಡಕ್ಟ್ ತೊಗೋಬೇಕು, ಒಂದಿಷ್ಟು ಪ್ರಾಡಕ್ಟ್ಸ್ ಅವ್ರ ಇಷ್ಟು ಮಷಿನರೀಸ್ ತೊಗೋಬೇಕು. ನೀವೇನು ಮಾಡ್ತೀರಾ, ಎನ್ಕ್ವೈರಿ ಮಾಡ್ತೀರಾ. ಅಲ್ಲಿ ಏನೋ ಪರ್ಸನ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಫಾರಿನಲ್ಲಿ, ನೀವು ಇಂಡಿಯಾದಲ್ಲಿದ್ದೀರಾ, ನೀವು ಅವ್ರ ಹತ್ರ ಮಷಿನರೀಸು ತರಿಸ್ಕೋಬೇಕು. ಎನ್ಕ್ವೈರಿ ಕಳಿಸ್ತೀರಾ, ಲೆಟರ್ ಆಫ್ ಎನ್ಕ್ವೈರಿ ಕಳಿಸ್ತೀರಾ. ಓಕೆ, ಇಲ್ಲ ಮೇಲ್ ಮಾಡ್ತೀರಾ, ಏನೋ ಒಂದು ಮಾಡ್ತೀರಾ. ನಮಗೆ ಇಷ್ಟು ಮಷಿನರೀಸ್ ಬೇಕು, ನಿಮ್ಮ ಹತ್ರ ಇದೆಯಾ? ಇಷ್ಟು ಕ್ವಾಂಟಿಟಿ ಬೇಕು, ಅವೈಲೇಬಲ್ ಇದೆಯಾ? ಅದಕ್ಕೆ ಈ ಥರ ಫೀಚರ್ಸ್ ಬೇಕು, ಇದೆಯಾ? ಇದ್ದರೆ ಎಷ್ಟು, ಪ್ರೈಸ್ ಎಷ್ಟು, ಓಕೆ, ಡಿಸ್ಕೌಂಟ್ ಎಷ್ಟು ಕೊಡ್ತೀರಾ, ಯಾವ ಡೇಟಿಗೆ ಇಲ್ಲಿ ಇಂಡಿಯಾಗೆ ಡೆಲಿವರಿ ಕೊಡ್ತೀರಾ, ಯಾವ ಮೋಡಲ್ಲಿ ನಾವು ಪೇ ಮಾಡಬೇಕು, ಆನ್ಲೈನಾ ಇಲ್ಲ ಕ್ಯಾಶ, ಓಕೆ, ಚೆಕ್ ಕೊಡಬೇಕಾ, ದೋಸ್ ಥಿಂಗ್ಸ್ ಎಲ್ಲ ವಿಚಾರಿಸ್ಕೊತೀರಾ, ರೈಟ್? ಓಕೆ, ಅವರು ನಿಮಗೆ ಏನು ಮಾಡ್ತಾರೆ, ಆನ್ಸರ್ ಕೊಟ್ಬಿಡ್ತಾರೆ. ಏನಂತ ನೋಡಿರಿ, ನಮ್ಮ ಹತ್ರ ಇಷ್ಟು ಮಷಿನರೀಸ್ ಇದ್ದಾವೆ, ಅವೈಲೇಬಲ್ ಇದ್ದಾವೆ, ನಿಮಗೆ 30 ಡೇಸಲ್ಲಿ ಇಂಡಿಯಾಗೆ ಡೆಲಿವರಿ ಕೊಡ್ತೀವಿ, ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ ನಾವು, ಇದರ ಒಂದೊಂದು ಮಷಿನರಿ ಬೆಲೆ ಇಷ್ಟು, ಟೋಟಲ್ ಇಷ್ಟ ಆಗುತ್ತೆ, ಅದರ ಫೀಚರ್ಸ್ ನೀವು ಹೇಳಿದ್ರ ಪ್ರಕಾರ ಇದೆ. ಓಕೆ, ಮೋಡ್ ಆಫ್ ಪೇಮೆಂಟು ನಮಗೆ ಆನ್ಲೈನಲ್ಲಿ ಮಾಡಿಬಿಡ್ರಿ. ದೋಸ್ ಥಿಂಗ್ಸ್ ನೀವು ಹೇಳಿರೋ ಕೇಳಿರೋ ಕ್ವಶನ್ಸಿಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಓಕೆ ಮಷಿನರೀಸ್ನ ತರಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಆದಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು, ನೀವು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀರಾ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಏನು ಮಾಡ್ತೀರಾ, ಇಂಪೋರ್ಟ್ ಲೈಸೆನ್ಸ್ ತರಿಸ್ಕೋಬೇಕು. ಇಂಪೋರ್ಟ್ ಮಾಡೋಕ್ಕೆ ಇಂಪೋರ್ಟ್ ಲೈಸೆನ್ಸ್ ಬೇಕು, ರೈಟ್? ಓಕೆ, ಅದಕ್ಕೆ ಸೇಮ್ ಏನು IEC ಕೋಡ್ ರೆಡಿ ಮಾಡ್ಕೋಬೇಕು. ಸೇಮ್ ಅಲ್ಲಿ ಏನು ಹೇಳಿದ್ದೆ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ, ಎಕ್ಸ್ಪೋರ್ಟ್ ಲೈಸೆನ್ಸ್ಗೆ ಏನು ಮಾಡಬೇಕು ಅದೇ ಥರ ಇಂಪೋರ್ಟ್ ಲೈಸೆನ್ಸ್ ಆಲ್ಮೋಸ್ಟ್ ಸೇಮ್. ಅಲ್ಲಿ ಏನು ಮಾಡಿದ್ವಿ ನಾವು, ಒಂದು ಬ್ಯಾಂಕಲ್ಲಿ RBIಯಿಂದ ಅಥವಾ ಆಥೋರೈಸ್ಡ್ ಬ್ಯಾಂಕಿಂದ ಏನು ಮಾಡ್ತೀರಾ, ಅಕೌಂಟ್ ನಂಬರ್ ತೊಗೊತೀರಾ, ಅದರ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಎಲ್ಲರಿಗೂ ಅಕೌಂಟ್ ಇರುತ್ತೆ, ರೈಟ್? ಅದಾದಮೇಲೆ DGFTಯಿಂದ IEC ಕೋಡ್ ತೊಗೊತೀರಾ. IEC ಅಂದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕೋಡ್. ಈ IEC ಕೋಡ್ ಇಟ್ಕೊಂಡು ಲೈಸೆನ್ಸಿಗೆ ಅಪ್ಲೈ ಮಾಡ್ತೀರಾ, ಲೈಸೆನ್ಸ್ ಸಿಗುತ್ತೆ. ಓಕೆನಾ? ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಮತ್ತು ಇನ್ನೊಂದು ಅಂದರೆ ಲೈಸೆನ್ಸ್ ತಗೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಕೆಲವು ಎಕ್ಸ್ಪೋರ್ಟಿಗೆ ಲೈಸೆನ್ಸ್ ಕಂಪಲ್ಸರಿ ಇರುತ್ತೆ, ಕೆಲವು ಇಂಪೋರ್ಟಿಗೆ ಲೈಸೆನ್ಸ್ ಕಂಪಲ್ಸರಿ ಇರುತ್ತೆ, ಕೆಲವು ಇಂಪೋರ್ಟಿಗೆ ಲೈಸೆನ್ಸ್ ಬೇಕಾಗಿರಲ್ಲ. ಸುಮ್ಮನೆ ನೀವು ಯಾವುದೋ ಒಂದು ಪ್ರಾಡಕ್ಟ್ ತರಿಸ್ಕೊತಿದ್ದೀರಾ, ಅದಕ್ಕೆ ಲೈಸೆನ್ಸೇ ಬೇಕಾಗಿರಲ್ಲ, ಸುಮ್ಮನೆ ಲೈಸೆನ್ಸ್ ತೊಗೊಂಡ್ರೆ ಅದು ವೇಸ್ಟ್ ಆಗ್ಬೋದು. ಸೊ ಅದಕ್ಕೆ ಏನು ಮಾಡ್ತೀರಾ,
ನೀವು ಕನ್ಫರ್ಮೇಷನ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಪ್ರಾಡಕ್ಟ್ಗೆ ಲೈಸೆನ್ಸ್ ಬೇಕಾ ಬೇಡವಾ, ಕಂಪಲ್ಸರಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಪಾಲಿಸಿನ ಏನು ಮಾಡ್ತೀರಾ, ಕನ್ಸಲ್ಟ್ ಮಾಡ್ತೀರಾ. ಎಕ್ಸಿಮ್ ಪಾಲಿಸಿ ಅಂತ ಇರುತ್ತೆ, ಓಕೆನಾ. ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಕಂಪಲ್ಸರಿ ಇದ್ದರೆ ಏನು ಮಾಡ್ತೀರಾ, ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀರಾ. DGFTಯಲ್ಲಿ IEC ಕೋಡ್ಗೆ ಅಪ್ಲೈ ಮಾಡ್ತೀರಾ. IEC ಕೋಡ್ ಸಿಗುತ್ತೆ, ಅದನ್ನ ಇಟ್ಕೊಂಡು ಇಂಪೋರ್ಟ್ ಲೈಸೆನ್ಸಿಗೆ ಅಪ್ಲೈ ಮಾಡಿ ಇಂಪೋರ್ಟ್ ಲೈಸೆನ್ಸ್ ತಗೊತೀರಾ. ಯು ಗಾಟ್ ದ ಪಾಯಿಂಟ್, ರೈಟ್. ಏನು DGFT ಅಂದರೆ ಡೈರೆಕ್ಟರೇಟ್ ಜನರಲ್ ಫಾರಿನ್ ಟ್ರೇಡ್, DGFT. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್. DGFTನೂ ಅಲ್ಲಿಂದನೂ ತಗೋಬೋದು, ಇಲ್ಲಾಂದರೆ ರೀಜನಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸಿಂಗ್ ಅಥಾರಿಟಿ, ಎರಡು ಕಡೆಯಿಂದಲೂ ತಗೋಬೋದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಲೈಸೆನ್ಸ್ನ. ಯು ಗಾಟ್ ದ ಪಾಯಿಂಟ್, ರೈಟ್. ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಲೈಸೆನ್ಸ್ನ ಎರಡು ಕಡೆಯಿಂದ ತಗೋಬೋದು. ಡೈರೆಕ್ಟರೇಟ್ ಜನರಲ್ ಫಾರಿನ್ ಟ್ರೇಡಿಂದ DGFTಯಿಂದನೂ ತಗೋಬೋದು. ರೀಜನಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸಿಂಗ್ ಅಥಾರಿಟಿ ಅಲ್ಲಿಂದನೂ ತಗೋಬೋದು. ಓಕೆ, ನಿಮಗೆ ಇಂಪೋರ್ಟ್ ಲೈಸೆನ್ಸ್ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಫಾರಿನ್ ಎಕ್ಸ್ಚೇಂಜ್ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಪೇ ಮಾಡಬೇಕಾಗುತ್ತೆ ಯಾರಿಗೆ, ಅಲ್ಲಿ ಇರೋ ಫಾರಿನ್ ಮೆಂಬರ್ಗೆ, ಅಂದರೆ US ಇರ್ತಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ಅಂತ ಪರ್ಸನ್ ಇದ್ದಾನೆ, ನೀವು ಅವರಿಂದ ಮಷಿನರೀಸ್ ತರಿಸ್ಕೊಂಡ್ಮೇಲೆ ನಿಮಗೆ ಡೆಲಿವರಿ ಇಲ್ಲಿ ಸಿಕ್ಕಿದ ಮೇಲೆ ನೀವು ಅವರಿಗೆ ಪೇ ಮಾಡಬೇಕಾಗುತ್ತೆ, ರೈಟ್. ಫಾರಿನ್ ಕರೆನ್ಸಿಯಲ್ಲಿ ಪೇ ಮಾಡಬೇಕಾಗುತ್ತೆ. ನೀವೇ ಕ್ಯಾಶ್ ತೊಗೊಂಡು ಫಾರಿನ್ ಡಾಲರ್ಸಲ್ಲಿ ಕೊಡೋದಿಲ್ಲ. ಬಟ್ ಟ್ರಾನ್ಸಾಕ್ಷನ್ ನಡೀತಾನೆ. ನೀವು ಇಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಬಟ್ ಆ ಪರ್ಸನ್ಗೆ ಅಲ್ಲಿ ಡಾಲರ್ಸಲ್ಲಿ ಪೇ ಆಗಬೇಕು. ಇಲ್ಲಿ ನೀವು 1 crore ಪೇ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಇಲ್ಲಿ 1 crore ರಿಸೀವ್ ಮಾಡ್ಕೊತಾರೆ, ಬಟ್ ಅಲ್ಲಿ ಅದೇ 1 crore ಅಲ್ಲಿ ಅವ್ರಿಗೆ ಡಾಲರ್ಸಲ್ಲಿ ಪೇ ಮಾಡಬೇಕು, ಕರೆಕ್ಟಾಗಿದೆ. ಸೊ ಇಲ್ಲಿ ಅದಕ್ಕೆ ನೀವು ಫಾರಿನ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈ ಫಾರಿನ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾರಿರ್ತಾರೆ, RBI ಕಂಟ್ರೋಲಲ್ಲಿರೋ ಎಕ್ಸ್ಚೇಂಜ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್, ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ RBI ಬಂದ್ಬಿಟ್ಟು ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಕೊಡ್ತಾರೆ ಅವರು. ಅದಕ್ಕೆ ನೀವು ಏನು ಮಾಡಬೇಕಾಗುತ್ತೆ, ಅಪ್ಲೈ ಮಾಡಿ, ಅದೇನು ಪ್ರಿಸ್ಕ್ರೈಬ್ಡ್ ಫಾರ್ಮೆಟಲ್ಲಿರೋ ಅಪ್ಲಿಕೇಶನ್ನ ಅಪ್ಲೈ ಮಾಡಿ, ನಿಮ್ಮ ವಾಟ್ ಈಸ್ ದ್ಯಾಟ್ ಲೈಸೆನ್ಸ್ನ ರೆಡಿ ಮಾಡಿ, ಲೈಸೆನ್ಸ್ನ ತೊಗೊಂಡಿರ್ತೀರ, ಲೈಸೆನ್ಸ್ನೆಲ್ಲ ಸಬ್ಮಿಟ್ ಮಾಡಿ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಅವರು ನೆಸಸರಿ ಅರೇಂಜ್ಮೆಂಟ್ ಮಾಡ್ತಾರೆ ಫಾರಿನ್ ಎಕ್ಸ್ಚೇಂಜಿಗೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್. ಓಕೆ, ಅಂದರೆ ನೀವು ಇಲ್ಲಿ 1 crore ಪೇ ಮಾಡಿದರೆ ಅದೇ 1 crore ಆ ಪರ್ಸನ್ಗೆ ಡಾಲರ್ಸಲ್ಲಿ ಪೇ ಆಗೋ ಥರ ಅರೇಂಜ್ ಮಾಡ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್. ಓಕೆ, ಫಾರಿನ್ ಎಕ್ಸ್ಚೇಂಜ್ ತಗೊಂಡು ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಅಂದರೆ ಆರ್ಡರ್ ಕಳಿಸ್ತಾರೆ. ಈಗ ಮುಂಚೆನೇ ಆರ್ಡರ್ ಕಳಿಸಿ ನಾನು ಫಾರಿನ್ ಎಕ್ಸ್ಚೇಂಜ್ ರೆಡಿ ಮಾಡ್ಕೊತೀನಿ, ಇಂಪೋರ್ಟ್ ಲೈಸೆನ್ಸ್ ತೊಗೊತೀನಿ ಅಂದರೆ ಆಗಲ್ಲ. ಮುಂಚೆ ಆರ್ಡರ್ ಮಾಡಿಬಿಡ್ತೀರಾ ಅಂತ ತಿಳ್ಕೊಳ್ಳಿ, ಲೈಸೆನ್ಸ್ ಸಿಗಲ್ಲ, ಏನು ಮಾಡ್ತೀರಾ, ಫಾರಿನ್ ಎಕ್ಸ್ಚೇಂಜ್ ಸಿಗಲ್ಲ, ಏನು ಮಾಡ್ತೀರಾ. ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂತ ನಾನು ಏನು ಮಾಡ್ತೀನಿ, ಫಸ್ಟ್ ಎಲ್ಲ ಕನ್ಫರ್ಮ್ ಮಾಡ್ಕೊತೀನಿ, ಇದೆಯಾ ಅವ್ರ ಹತ್ರ ಪ್ರಾಡಕ್ಟ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ತರಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ತರಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಏನು ಮಾಡ್ತೀನಿ, ನಾನು ಲೈಸೆನ್ಸ್ ತೊಗೊತೀನಿ. ಲೈಸೆನ್ಸ್ ತೊಗೊಂಡಾದಮೇಲೆ ತರಿಸ್ಕೊಳ್ಳೋಕ್ಕೆ ನಿಮ್ಗೆ ಪರ್ಮಿಷನ್ ಸಿಕ್ತು. ಅದಾದಮೇಲೆ ಫಾರಿನ್ ಎಕ್ಸ್ಚೇಂಜ್ ರೆಡಿ ಮಾಡ್ಕೋಬೇಕು. ಇದು ಎರಡಾದಮೇಲೆ ನಾನು ಏನು ಮಾಡ್ತೀನಿ, ಆರ್ಡರ್ ಮಾಡ್ತೀನಿ. ನೋಡಿರಿ, ನಮಗೆ ಇಷ್ಟು ಮಷಿನರೀಸ್ ಬೇಕು, 500 ಮಷಿನರೀಸ್ ಬೇಕು, ಇಷ್ಟು ಈ ಥರ ಫೀಚರ್ಸ್ ಬೇಕು. ಮತ್ತೆ ಮೆನ್ಷನ್ ಮಾಡ್ತೀರಾ, ಎನ್ಕ್ವೈರಿಯಲ್ಲಿ ಏನು ಮೆನ್ಷನ್ ಮಾಡಿದ್ದೀರಾ ಅದೇ ಥರ ಇದಲ್ಲೂ ಮೆನ್ಷನ್ ಮಾಡ್ತೀರಾ, ನಮಗೆ ಇಷ್ಟು ಮಷಿನರೀಸ್ ಬೇಕು, ಈ ಥರ ಫೀಚರ್ಸ್ ಬೇಕು, ಇಷ್ಟು ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರಿ, ನಮಗೆ ಈ ಪ್ಲೇಸಲ್ಲಿ ಡೆಲಿವರಿ ಕೊಡ್ರಿ, ನಮಗೆ ಈ ಡೇಟಲ್ಲಿ ಡೆಲಿವರಿ ಕೊಡ್ರಿ. ಓಕೆ, ಸೊ ದೋಸ್ ಥಿಂಗ್ಸ್ನ ಮೆನ್ಷನ್ ಮಾಡಿ ಆರ್ಡರ್ ಮಾಡ್ತೀರ. ಓಕೆನಾ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಆರ್ಡ್ರ್ ರಿಸೀವ್ ಮಾಡಿದ ತಕ್ಷಣ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಆರ್ಡ್ರ್ ಬಂದ ತಕ್ಷಣ ನೀವೇನು ಮಾಡ್ತೀರಾ, ಅವ್ರ ಹತ್ರ ಯಾರ ಹತ್ರ ತರಿಸ್ಕೊತಾರಲ್ಲ, ನಿಮ್ಮ ಹತ್ರ ಇಂಪೋರ್ಟರಲ್ಲಿ, ಫಾರಿನ್ ಕಂಟ್ರಿಲಿ ಇಂಪೋರ್ಟರ್ ಇರ್ತಾರಲ್ಲ, ಅವ್ರ ಹತ್ರ ನೀವೇನು ಮಾಡ್ತೀರಾ, ನೀವು ದುಡ್ಡು ಕೊಡ್ತೀರಂತ ಗ್ಯಾರಂಟಿಗೆ ಏನು ಮಾಡ್ತೀರಾ, ಲೆಟರ್ ಆಫ್ ಕ್ರೆಡಿಟ್ ಕಳಿಸ್ರಿ, ಪೇಮೆಂಟ್ ಕೊಡ್ತಾರ ಇಲ್ಲ ಅಂತ ಶ್ಯೂರಿಟಿ ತೊಗೊತೀರಾ, ಕರೆಕ್ಟೇ ಇಲ್ವಾ. ಅದೇ ಥರ ನೀವೀಗ ಎಕ್ಸ್ಪೋರ್ಟರ್, ನೀವೀಗ ತರಿಸ್ಕೊತಿದ್ದೀರಾ, ನೀವು ಆರ್ಡರ್ ಆದ ತಕ್ಷಣ ಅವರು ನನಗೆ ಪ್ರೊಡಕ್ಷನ್ ಮಾಡಿ ಕಳಿಸಲ್ಲ ನಿಮಗೆ, ಅವರು ನಿಮ್ಮ ಹತ್ರ ಲೆಟರ್ ಆಫ್ ಕ್ರೆಡಿಟ್ ಕೇಳ್ತಾರೆ. ಇನ್ ಕೇಸ್ ನೀವು ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೆ, ನೀವು ಕೊಟ್ಟಿರ್ತೀರಲ್ಲ ಚೆಕ್, ಓಕೆ, ಅದನ್ನು ಬ್ಯಾಂಕ್ ಅವರು ಆನರ್ ಮಾಡ್ತಾರಾ ಅಂತ ಶ್ಯೂರಿಟಿ ಕೇಳ್ಕೊತಾರೆ. ಅಂದರೆ ನಿಮಗೆ ಕೊಡೋ ಕೆಪಾಸಿಟಿ ದುಡ್ಡು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊತಾರೆ ಅವರು. ನೀವು ಆರ್ಡರ್ ಆದ ತಕ್ಷಣ ಪ್ರೊಡಕ್ಷನ್ ಮಾಡಿ ಕಳಿಸಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಲೆಟರ್ ಆಫ್ ಕ್ರೆಡಿಟ್ ಅಂತ ಕೇಳ್ತಾರೆ. ಅದನ್ನು ನಿಮ್ಮ ಅಕೌಂಟ್ ಎಲ್ಲಿದೆ, ಫಾರ್ ಎಕ್ಸಾಂಪಲ್ SBI ಬ್ಯಾಂಕಲ್ಲಿದೆ ಅಂತ ತಿಳ್ಕೊಳ್ರಿ, ಇಲ್ಲ ಕರ್ನಾಟಕ ಬ್ಯಾಂಕಲ್ಲಿದೆ ಅಂತ ತಿಳ್ಕೊಳ್ರಿ. ಕರ್ನಾಟಕ ಬ್ಯಾಂಕಲ್ಲಿ ಏನು ಮಾಡ್ತೀರಾ, ನೀವು ಹೋಗಿ ಲೆಟರ್ ಆಫ್ ಕ್ರೆಡಿಟ್ ತೊಗೊತೀರಾ. ಯಾಕಂದರೆ ಬ್ಯಾಂಕ್ ನಿಮ್ಮ
ಆನ್ ಬಿಹಾಫ್ ಆಫ್ ಯು ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ನಿಮ್ಮ ಪರವಾಗಿ ಶ್ಯೂರಿಟಿ ಕೊಡ್ತಾರೆ. ಇನ್ ಕೇಸ್ ಈ ಪರ್ಸನ್ ದುಡ್ಡು ಕೊಟ್ಟಿಲ್ಲ ಅಂದರೆ ಈ ಪರ್ಸನ್ ಕೊಟ್ಟಿರೋ ಚೆಕ್, ಈ ಪರ್ಸನ್ ಮಾಡಿರೋ ಟ್ರಾನ್ಸಾಕ್ಷನ್ನ ನಾವು ಹಾನರ್ ಮಾಡ್ತೀವಿ. ಓಕೆ ಅಂತ ಸೊ ಇವ್ರು ಸುಮ್ಮನೆ ಕೊಡಲ್ಲ, ನಿಮ್ಮ ಹೆಸರಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಆಗಿರಬೇಕು, ನಿಮ್ಮ ಹೆಸರಲ್ಲಿ ಅಷ್ಟು ದುಡ್ಡು ಇರಬೇಕು ಬ್ಯಾಂಕಲ್ಲಿ, ಇದ್ದರೆ ಅವರು ಹಾನರ್ ಮಾಡ್ತಾರೆ. ಕರೆಕ್ಟೇ ಇಲ್ವಾ? ಇದ್ದರೆ ಅವರು ಲೆಟರ್ ಆಫ್ ಕ್ರೆಡಿಟ್ ಅಂತ ಕೊಡ್ತಾರೆ, ಅಂದರೆ ಶ್ಯೂರಿಟಿ. ನೀವು ದುಡ್ಡು ಕೊಡ್ತೀರಾ ಅಂತ ಅವ್ರಿಗೆ ಶ್ಯೂರಿಟಿ ಸಿಗುತ್ತೆ. ಅವರಿಗೆ ಲೆಟರ್ ಆಫ್ ಕ್ರೆಡಿಟ್ ಬ್ಯಾಂಕಿಂದ ತೊಗೊಂಡೋಗಿ ಅವ್ರು ಕಳಿಸಿದ್ರೆ, ಯಾರಿಗೆ ಎಕ್ಸ್ಪೋರ್ಟರ್ ಕಳಿಸಿದ್ರೆ, ಫಾರಿನಲ್ಲಿರೋ ಎಕ್ಸ್ಪೋರ್ಟರ್ ಎ ಪರ್ಸನ್ ಕಳಿಸಿದ್ರೆ, ಯು ಎಸ್ ಎಲ್ಲಿ ಎ ಪರ್ಸನ್ ಇದ್ದಾರೆ, ನೀವು ಇಂಪೋರ್ಟರ್ ಅವ್ರು ಎಕ್ಸ್ಪೋರ್ಟರ್, ನೀವು ಲೆಟರ್ ಆಫ್ ಕ್ರೆಡಿಟ್ ಕರ್ನಾಟಕ ಬ್ಯಾಂಕಿಂದ ತೊಗೊಂಡೋಗಿ ಕೊಟ್ರಿ ಅಂತ ತಿಳ್ಕೊಳ್ಳಿ. ಅಂದರೆ ಸೆಂಡ್ ಮಾಡಿದ್ರಿ, ಅವ್ರಿಗೆ ರೀಚ್ ಆದ ತಕ್ಷಣ ಅವ್ರಿಗೆ ಶ್ಯೂರಿಟಿ ಸಿಗುತ್ತೆ. ಓ, ಈ ಪರ್ಸನ್ ಕೊಟ್ಟಿಲ್ಲ ಆದ್ರೂ ಆ ಬ್ಯಾಂಕ್ ಕೊಡುತ್ತೆ ನಮಗೆ ಅಂತ ಅವ್ರಿಗೆ ಶ್ಯೂರಿಟಿ ಸಿಗುತ್ತೆ. ಶ್ಯೂರಿಟಿ ಸಿಕ್ಕ ತಕ್ಷಣ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊತಾರೆ. ಪ್ರೊಡಕ್ಷನ್ ಮಾಡೋದು, ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊಳ್ಳೋದು ಎಲ್ಲ ಅವ್ರು ಮಾಡ್ಕೊತಾರೆ. ನೆಕ್ಸ್ಟ್ ಏನು ಮಾಡ್ತೀರಾ? ಲೆಟರ್ ಆಫ್ ಕ್ರೆಡಿಟ್ ಕೊಟ್ಟಾಯಿತು. ಅರೇಂಜಿಂಗ್ ಫಾರ್ ಫೈನಾನ್ಸ್. ಓಕೆನಾ? ಈಗ ಫೈನಾನ್ಸ್ ರೆಡಿ ಮಾಡ್ಕೋಬೇಕು. ಏನಕ್ಕೆ? ಆ ಕರ್ನಾಟಕ ಬ್ಯಾಂಕಲ್ಲಿ ಅರ್ಧ ದುಡ್ಡು ಇದೆ, ಇನ್ನು ಅರ್ಧ ದುಡ್ಡು ಹಾಕ್ಬೇಕು ನಾನು, ಫುಲ್ ದುಡ್ಡು. ಕರೆಕ್ಟಾ ಇಲ್ವಾ? 1 ಕೋಟಿ ಪೇ ಮಾಡಬೇಕು, 50 ಲಕ್ಷ 40 ಲಕ್ಷದಲ್ಲಿ ಇನ್ನೊಂದು 60 ಲಕ್ಷ ಕೊಡಬೇಕು ನಾವು ಅದಕ್ಕೆ. ಆಮೇಲೆ ಕಸ್ಟಮ್ ಡ್ಯೂಟಿ ಕಟ್ಟಬೇಕು. ಅರ್ಥ ಆಗ್ತಿದೆಯಲ್ಲ? ಕೆಲವೊಬ್ಬರಿಗೆ ಕಮಿಷನ್ ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್, ಸೊ ತುಂಬ ಖರ್ಚುಗಳಿದ್ದಾವೆ, ಅದಕ್ಕೆಲ್ಲ ದುಡ್ಡು ಬೇಕು. ಅದಕ್ಕೆ ಏನು ಮಾಡ್ತೀನಿ? ದುಡ್ಡು ಅರೇಂಜ್ ಮಾಡ್ಕೊತೀನಿ. ಓಕೆನಾ? ಸಡನ್ನಾಗಿ ಏನೋ ಗೂಡ್ಸ್ ಎಲ್ಲ ಬಂದು ಇಳೀತು, ಆವಾಗ ದುಡ್ಡು ಅರೇಂಜ್ ಮಾಡ್ಕೊತೀನಿ ಅಂದರೆ ಆಗೋದಿಲ್ಲ. ಇಲ್ಲಿ ಫುಲ್ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ತೀನಿ? ನಾನು ಲೋನ್ ಅಪ್ಲೈ ಮಾಡ್ಬೋದು, ಇಲ್ಲ ಪೇರೆಂಟ್ಸು ಫ್ರೆಂಡ್ಸು ಸರ್ಕಲಿಂದ ಅರೇಂಜ್ ಮಾಡ್ಬೋದು, ನನ್ನ ಪರ್ಸ್ನಲ್ ಸೋರ್ಸಿಂದ ಅರೇಂಜ್ ಮಾಡ್ಕೋಬೋದು. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಏನೋ ಒಂದು ಮಾಡಿ ಅರೇಂಜ್ ಮಾಡ್ಕೊತೀರಾ. ನೆಕ್ಸ್ಟ್ ಸ್ಟೆಪ್ ಏನಂದರೆ ರೆಸಿಪ್ಟ್ ಆಫ್ ಶಿಪ್ಮೆಂಟ್ ಅಡ್ವೈಸ್. ಅಂದರೆ ಈ ರೆಸಿಪ್ಟ್ ಆಫ್ ಶಿಪ್ಮೆಂಟ್ ಅಡ್ವೈಸ್ ಅಂದರೆ ಅಲ್ಲಿ ಶಿಪ್ಪಿಗೆ ಲೋಡ್ ಮಾಡಿ ಆಗಿರ್ತಾರಲ್ಲ, ಲೋಡ್ ಮಾಡಿ ಆದಮೇಲೆ ಎಕ್ಸ್ಪೋರ್ಟರಲ್ಲಿ ಫಾರಿನಲ್ಲಿ ಲೋಡ್ ಮಾಡಿ ಆದಮೇಲೆ ಆ ಶಿಪ್ಮೆಂಟ್ ಅಡ್ವೈಸ್ ಅಂತ ಕೊಡ್ತಾರೆ ಅವರು. ಓಕೆನಾ? ಅದರಲ್ಲಿ ಏನು ಡೀಟೇಲ್ಸ್ ಇರುತ್ತೆ? ಯಾವ ಕಂಟೈನರಲ್ಲಿ ಲೋಡ್ ಆಗಿದೆ ಗೂಡ್ಸು, ಯಾವಾಗ ಗೂಡ್ಸ್ ಏನಾಗಿದೆ ಲೋಡ್ ಆಗಿದೆ, ಯಾವ ಕಂಟೈನರಲ್ಲಿ ಯಾವಾಗ ಲೋಡ್ ಆಗಿದೆ, ಎಷ್ಟು ಮಷಿನರೀಸು, ಓಕೆನಾ, ಯಾವ ಪ್ಲೇಸಲ್ಲಿ ಯಾವ ಪೋರ್ಟಲ್ಲಿ ಲೋಡ್ ಆಗಿದೆ, ಯಾವ ಡೆಸ್ಟಿನೇಷನ್ಗೆ ಅದು ರೀಚ್ ಆಗುತ್ತೆ, ಎಷ್ಟು ದುಡ್ಡು ಕಟ್ಟಿದ್ದಾರೆ ಅವರು, ಎಲ್ಲ ಇರುತ್ತೆ. ಆದರೆ ಏನದು ರೆಸಿಪ್ಟ್ ಆಫ್ ಶಿಪ್ಮೆಂಟ್ ಅಡ್ವೈಸ್ ಅಂತ, ಅದನ್ನು ನಿಮಗೆ ಕಳಿಸ್ತಾರೆ. ಓಕೆ, ಫೈನ್. ಯಾಕಂದರೆ ನೀವು ಅದನ್ನು ತೋರಿಸಿ ಇಲ್ಲಿ ನೀವು ಬಿಡಿಸ್ಕೋಬೇಕು ಗೂಡ್ಸ್ನ, ರೈಟ್? ಓಕೆ, ಕಳಿಸಿ ಆದಮೇಲೆ ಅದ್ರ ಜೊತೆಗೆ ರಿಟೈರ್ಮೆಂಟ್ ಆಫ್ ಇಂಪೋರ್ಟ್ ಡಾಕ್ಯುಮೆಂಟ್ಸ್, ಅಂದರೆ ಆ ರೆಸಿಪ್ಟ್ ಆಫ್ ಶಿಪ್ಮೆಂಟ್ ಅಡ್ವೈಸ್ ಜೊತೆಗೆ ಇನ್ನೂ ಒಂದಿಷ್ಟು ಡಾಕ್ಯುಮೆಂಟ್ಸು ನಿಮಗೆ ಎಕ್ಸ್ಪೋರ್ಟರ್ ಕಳಿಸ್ತಾರೆ. ಇಲ್ಲಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೇ ನೀವಿಲ್ಲಿ ಕಸ್ಟಮ್ ಡ್ಯೂಟಿ ಕಟ್ಟಿ ಆ ಗೂಡ್ಸ್ನಲ್ಲಿ ಬಿಡಿಸ್ಕೊಳಕ್ಕಾಗೋದು. ಇಲ್ಲಾಂದರೆ ಯಾರಿಗೂ ಗೊತ್ತಾಗಲ್ಲ, ಯಾವ ಪ್ರೂಫ್ ಇರಲ್ಲ ನಿಮ್ಮ ಹತ್ರ ಆ ಗೂಡ್ಸ್ ನಿಮ್ಮದೇ ಅದು ಅಂತ, ನಿಮಗೆ ಬಂದಿದೆ ಅಂತ ಯಾವ ಪ್ರೂಫ್ ಇರೋದಿಲ್ಲ. ಕರೆಕ್ಟೇ ಇಲ್ವಾ? ಸೊ ರೆಸಿಪ್ಟ್ ಆಫ್ ಶಿಪ್ಮೆಂಟ್ ಅಡ್ವೈಸ್ ಒಂದು ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ ಪ್ರೀವಿಯಸ್ ಪಾಯಿಂಟಲ್ಲಿ, ನೋಡ್ರಿ ಇಲ್ಲಿ. ಇದ್ರ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನಿಮ್ಗೆ ಕಳಿಸ್ತಾರೆ, ನೀವು ಅದನ್ನ ರಿಸೀವ್ ಮಾಡ್ಕೊತೀರ. ಏನೇನು ಡಾಕ್ಯುಮೆಂಟ್ಸು? ನೀವು ಲೆಟರ್ ಆಫ್ ಕ್ರೆಡಿಟ್ ಕಳಿಸಿದ್ರಿ, ಓಕೆನಾ, ಅದು ಒಂದು ಕಾಪಿ ಕಳಿಸ್ತಾರೆ ನಿಮಗೆ, ಓಕೆನಾ. ಅದಾದಮೇಲೆ ಅವ್ರದ್ದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿರ್ತಾರೆ. ನಾವು ಈ ಕಂಟ್ರಿಯಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಹೇಗೆ ಮಾಡಿಸಿದ್ದೆ, ನಾನು ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೆ, ಅದೇ ಥರ ಆ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೂ ರೆಡಿ ಮಾಡಿರ್ತಾರೆ. ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೆ ನಾನು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಬೇಕು. ಆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ, ಕರೆಕ್ಟಾ ಇಲ್ವಾ? ಆ ಡಾಕ್ಯುಮೆಂಟ್ಸ್ನ ಎಕ್ಸ್ಪೋರ್ಟ್ ಮಾಡಿರ್ತಾರಲ್ಲ, ಈ ಸರಿ ಎಕ್ಸ್ಪೋರ್ಟ್ ಮಾಡ್ತಾರೆ ಫಾರಿನಲ್ಲಿರೋರು, ಅವರು ಅದನ್ನು ಕಳಿಸ್ತಿರ್ಬೇಕು. ಏನೇನು ರೆಡಿ ಮಾಡಿರ್ತಾರೆ ಅವರು? ಸರ್ಟಿಫಿಕೇಟ್ ಆಫ್ ಆರಿಜಿನ್ ಇರುತ್ತೆ ಅವ್ರ ಹತ್ರ, ರೆಡಿ ಮಾಡಿರ್ತಾರೆ, ಓಕೆನಾ. ಒಂದು ಸರ್ಟಿಫಿಕೇಟ್ ಆಫ್ ಆರಿಜಿನ್ ಆದಮೇಲೆ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿರೋಕ್ಕೊಂದು ಸರ್ಟಿಫಿಕೇಟು, ಮತ್ತು ಅಲ್ಲಿ ಎಕ್ಸೈಸ್ ಡ್ಯೂಟಿ ಕಟ್ಟಿರ್ತಾರೆ ಅದಕ್ಕೊಂದು ಸರ್ಟಿಫಿಕೇಟು, ಅಲ್ಲಿ ಕಸ್ಟಮ್ ಡ್ಯೂಟಿ ಕಟ್ಟಿರ್ತಾರೆ ಅದಕ್ಕೊಂದು ಸರ್ಟಿಫಿಕೇಟು, ಓಕೆ. ಅವ್ರದ್ದು ಲೈಸೆನ್ಸ್ ಇದ್ದರೆ ಅದೊಂದು ಕಾಪಿ, ಅವ್ರದ್ದು ಒಂದು IEC ಕೋಡ್ ಇದ್ದರೆ ಅದೊಂದು ಕಾಪಿ. ಸೊ ಈ ಥರ ತುಂಬ ಸರ್ಟಿಫಿಕೇಟ್, ಮೇಟ್ ರೆಸಿಪ್ಟ್ ಅದೊಂದು ಕಾಪಿ, ಮತ್ತು ಇನ್ಶೂರೆನ್ಸ್ ಮಾಡಿಸಿದ್ರೆ ಅದೊಂದು ಕಾಪಿ. ಸೊ ಈ ಥರ ತುಂಬ ಏನೇನು ಸರ್ಟಿಫಿಕೇಟ್ ಮಾಡಿರ್ತಾರೆ ಅಲ್ಲಿರೋ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಅವ್ರಿಗೆ ಹೇಳಿರ್ತಾರೆ ಗೌರ್ಮೆಂಟ್ ಕೆಲವೊಂದು ರೂಲ್ಸ್ ಕೊಟ್ಟಿರ್ತಾರೆ, ನೀವು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಈ ಥರ ಡಾಕ್ಯುಮೆಂಟ್ಸ್ ಅದು ರೆಡಿ ಮಾಡಿರಬೇಕು ಅಂತ. ಸೊ ಈ ಡಾಕ್ಯುಮೆಂಟ್ಸ್ನೆಲ್ಲ ನಿಮಗೆ ಕಳಿಸ್ತಾರೆ ಒಂದು ಕಾಪಿನ, ಓಕೆನಾ. ಅದನ್ನ ನೀವು ರಿಸೀವ್ ಮಾಡ್ಕೊತೀರಾ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಗೂಡ್ಸ್ ಬರುತ್ತೆ, ಓಕೆನಾ. ಗೂಡ್ಸ್ ಬಂದ ತಕ್ಷಣ ನಿಮಗೆ
ತಂದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ ತಕ್ಷಣ ಏನು ಮಾಡ್ತಾರೆ, ಗೂಡ್ಸ್ ಬಂದ ತಕ್ಷಣ ನೀವು ಇಳಿಸ್ಕೊಂಡು ಆಟೋ ಹತ್ಕೊಂಡು ಮನೆಗೆ ಬಂದುಬಿಡ್ತೀರ. ಅಲ್ಲಿ ಆ ಥರ ಆಗೋದಿಲ್ಲ. ಅಲ್ಲಿ ಬಂದ ತಕ್ಷಣ ಗೂಡ್ಸ್ನೆಲ್ಲ ತೆಗೆದು ಡಾಕ್ ಅಂತ ಹಾಕ್ತಾರೆ. ಡಾಕ್ ಅದೊಂದು ಕಾಮನ್ ಪ್ಲೇಸ್. ಈಗ ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಹೇಗೆ ಲಗೇಜ್ ರೂಮ್ ಅಂತ ಇರುತ್ತೆ, ಅಲ್ಲಿ ಡಾಕ್ ಅಂತ ಇರುತ್ತೆ. ಅಲ್ಲಿ ಗೂಡ್ಸ್ನೆಲ್ಲ ಲೋಡ್ ಮಾಡಿಸಿ ಇಡ್ತಾರೆ. ಓಕೆ, ಗೂಡ್ಸ್ ಬರುತ್ತೆ. ವಾಟ್ ದ ಪಾಯಿಂಟ್, ರೈಟ್? ಓಕೆ, ನೀವು ಗೂಡ್ಸ್ ಬರುತ್ತೆ, ಬಂದಾದ ತಕ್ಷಣ ಏನು ಮಾಡ್ತೀರಾ, ಕಸ್ಟಮ್ ಡ್ಯೂಟಿ ಕಳಿಸ್ತೀರಾ. ಕಸ್ಟಮ್ ಡ್ಯೂಟಿ ಕಟ್ಟಿ ಗೂಡ್ಸ್ನ ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಕಸ್ಟಮ್ ಡ್ಯೂಟಿ ಅವರೆಷ್ಟು ಹೇಳ್ತಾರೆ, ನೀವು ನಿಮ್ಮ ಹತ್ರ ಕಳಿಸಿರ್ತಾರಲ್ಲ ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀರಾ. ಆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಏನೇನು ಡಾಕ್ಯುಮೆಂಟ್ಸು, ಶಿಪ್ಮೆಂಟ್ ಅಡ್ವೈಸ್ ಮೇಲ್ ನೋಡ್ತಾರೆ, ಮೇಯ್ನಾಗಿ ಶಿಪ್ಮೆಂಟ್ ಅಡ್ವೈಸ್ ನೋಡ್ತಾರೆ, ಮೇಟ್ ರೆಸಿಪ್ಟ್ ನೋಡ್ತಾರೆ, ಅಲ್ಲಿ ಎಕ್ಸೈಸ್ ಡ್ಯೂಟಿ, ಅಲ್ಲಿ ಕಸ್ಟಮ್ ಡ್ಯೂಟಿ ಕಟ್ಟಿರೋದು, ಎಕ್ಸೈಸ್ ಡ್ಯೂಟಿ ಕಟ್ಟಿರೋದು, ಇನ್ಶೂರೆನ್ಸ್ ಮಾಡಿಸಿರೋದು ಎಲ್ಲ ಚೆಕ್ ಮಾಡಿ, ಎಲ್ಲ ಕ್ಲಿಯರ್ ಇದೆಯಾ ಅಂತ ಚೆಕ್ ಮಾಡಿ ಒಂದಿಷ್ಟು ಕಸ್ಟಮ್ ಡ್ಯೂಟಿ ಅಂತ ಅಸೈನ್ ಮಾಡ್ತಾರೆ. ಅಂದರೆ ಒಂದಿಷ್ಟು ಕಸ್ಟಮ್ ಡ್ಯೂಟಿ ಅಂತ ನಿಮಗೆ ರೆಸಿಪ್ಟ್ ಹಾಕ್ಕೊಡ್ತಾರೆ. ಅದನ್ನು ಕಟ್ಟಿ ಕಸ್ಟಮ್ ಡ್ಯೂಟಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡು ಗೂಡ್ಸ್ನ ಕ್ಲಿಯರ್ ಮಾಡ್ಕೊತೀರಾ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಸೊ ಇಲ್ಲಿಗೆ ಒಂದು 10 ಸ್ಟೆಪ್ ಮುಗೀತು. ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ 10 ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನೇನು ಮತ್ತೆ ಸ್ಟಾರ್ಟಿಂಗಿಂದ ಹೇಳ್ತೀನಿ ಕೇಳಲು. ಏನೇನು ಫಸ್ಟ್ ಏನು ಮಾಡ್ತೀರಾ, ನೀವು ಎನ್ಕ್ವೈರಿ ಮಾಡ್ತೀರಾ ಯಾರ ಹತ್ರ, ಎಕ್ಸ್ಪೋರ್ಟ್ ಮಾಡೋರ ಹತ್ರ. ನೋಡಿರಿ, ನಮಗೆ ಇಷ್ಟು ಪ್ರಾಡಕ್ಟ್ ಬೇಕು, ಇಷ್ಟಿದೆಯಾ, ಇಷ್ಟು ಫೀಚರ್ಸ್ ಬೇಕು, ಇಷ್ಟಿದೆಯಾ, ಎಷ್ಟು ಪ್ರೈಸು, ಯಾವಾಗ ಡೆಲಿವರಿ ಕೊಡ್ತೀರಾ, ಯಾವ ಮೋಡ್ ಆಫ್ ಪೇಮೆಂಟ್ ಅಂತ ಎನ್ಕ್ವೈರಿ ಮಾಡ್ತೀರಾ. ಅವರಿಂದ ಆನ್ಸರ್ ಬರುತ್ತೆ, ನೋಡಿ ನಮ್ಮ ಹತ್ರ ಇಷ್ಟು ಪ್ರಾಡಕ್ಟ್ ಇದ್ದಾವೆ, ನಿಮ್ಗೆ ಕೇಳಿದ್ದಾವೆ, ಇಷ್ಟು ಫೀಚರ್ಸ್ ಇದ್ದಾವೆ, ಅದರ ಪ್ರೈಸ್ ರೇಂಜ್ ಇಷ್ಟು, ಇದು ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ, ಇದರ ಪ್ರೈಸಸ್ ಇಷ್ಟು, ಡಿಸ್ಕೌಂಟ್ ಇರುತ್ತೆ ನಿಮಗೆ, ನಾವು ಈ ನೆಕ್ಸ್ಟ್ ಮಂತು ನಾವು ಡೆಲಿವರಿ ಕೊಡ್ತೀವಿ, ಈ ಪ್ಲೇಸಿಗೆ ಡೆಲಿವರಿ ಕೊಡ್ತೀವಿ, ಮೋಡ್ ಆಫ್ ಪೇಮೆಂಟ್, ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಎಲ್ಲ ಎನ್ಕ್ವೈರಿ ನಿಮಗೆ ನಿಮ್ಮ ಎನ್ಕ್ವೈರಿಗೆ ಆನ್ಸರ್ ಕಳಿಸ್ತಾರೆ. ಅದಾದಮೇಲೆ ನೀವು DGFT ಇಲ್ಲ ರೀಜಿನಲ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫೀಸಿಗೆ ಏನು ಮಾಡ್ತೀರಾ, ಅಪ್ಲೈ ಮಾಡಿ IEC ಕೋಡ್ ತಗೊತೀರಾ. IEC ಕೋಡ್ ಬಂದ ಮೇಲೆ ಅದನ್ನ ಅಪ್ಲೈ ಮಾಡಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಲೈಸೆನ್ಸ್ ತಗೊತೀರಾ. ತಗೊಂಡಾದಮೇಲೆ ಫಾರಿನ್ ಎಕ್ಸ್ಚೇಂಜ್ಗೆ ರೆಡಿ ಮಾಡ್ಕೊತೀರಾ RBI ಹತ್ರ ಹೋಗಿ. ಓಕೆನಾ? ಫಾರಿನ್ ಎಕ್ಸ್ಚೇಂಜ್ಗೆ ರೆಡಿ ಆದಮೇಲೆ ನೀವೇನು ಮಾಡ್ತೀರಾ, ಆರ್ಡ್ರ್ ಮಾಡ್ತೀರಾ. ಅವಾಗ ಆರ್ಡ್ರ್ ಮಾಡ್ತೀರಾ, ನೋಡಿ ನಮಗೆ ಲೈಸೆನ್ಸ್ ಎಲ್ಲ ಸಿಗೋಕ್ಕೆ ಇಷ್ಟು ಟೈಮ್ ಆಯಿತು, ನಮಗೆ ಇಷ್ಟು ಪ್ರಾಡಕ್ಟ್ ಬೇಕು, ಈ ಪ್ಲೇಸ್ಗೆ ಡೆಲಿವರಿ ಕೊಡ್ರಿ, ನೀವು ಇಷ್ಟು ಡಿಸ್ಕೌಂಟ್ ಅಂತ ಹೇಳಿದ್ರಿ, ಕೊಡ್ರಿ. ಓಕೆ, ನಮಗೆ ಫಸ್ಟ್ ಕ್ವಾಲಿಟಿನೇ ಕೊಡ್ರಿ. ಓಕೆ, ಇಷ್ಟು ಕೊಡ್ತೀರಾ, ಮೋಡ್ ಆಫ್ ಪೇಮೆಂಟ್ ಒಪ್ಕೊತಿದ್ದೀವಿ, ಕಳಿಸ್ತೀವಿ ನಿಮಗೆ ಅಂತ ಎಲ್ಲ ಆರ್ಡ್ರ್ ಮಾಡ್ತೀರಾ. ಆರ್ಡ್ರ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ಶ್ಯೂರಿಟಿ ಕೇಳ್ತಾರೆ, ನೀವು ದುಡ್ಡು ಕೊಡ್ತೀರ ಅಂತ ಏನು ಗ್ಯಾರಂಟಿ ಅಂತ. ಆವಾಗ ಲೆಟರ್ ಆಫ್ ಕ್ರೆಡಿಟ್ ಕೇಳ್ತಾರೆ ನಿಮ್ಮ ಹತ್ರ. ಓಕೆ, ನೀವೇನು ಮಾಡ್ತೀರಾ, ನಿಮ್ಮ ಅಕೌಂಟ್ ಇರೋ ಬ್ಯಾಂಕಿಗೆ ಹೋಗಿ ಲೆಟರ್ ಆಫ್ ಕ್ರೆಡಿಟ್ ಬರ್ಸ್ಕೊಂಡು ಹೋಗ್ತೀರಾ. ಬರ್ಸ್ಕೊಂಡು ಅವರಿಗೆ ಕಳಿಸ್ತೀರಾ. ಅವ್ರಿಗೆ ರೀಚ್ ಆದಮೇಲೆ ಅವ್ರು ನೆಕ್ಸ್ಟ್ ಸ್ಟೆಪ್ ಅವ್ರು ಫಾಲೋ ಮಾಡ್ಕೊತಾರೆ. ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು, ದುಡ್ಡು ರೆಡಿ ಮಾಡ್ಕೊಳ್ಳೋದು, ಪ್ರೊಡಕ್ಷನ್ ಮಾಡೋದು, ಪ್ಯಾಕಿಂಗು, ಫಾರ್ವರ್ಡಿಂಗ್ ಎಲ್ಲ ಅವ್ರು ಮಾಡ್ಕೊತಾರೆ, ಕಳಿಸ್ಬೇಕಲ್ಲ. ಅದಾದಮೇಲೆ ನೀವು ದುಡ್ಡು ಅವ್ರಿಗೆ ಪೇ ಮಾಡ್ಬೇಕು ತಾನೆ. ಗೂಡ್ಸ್ ಒಂದು ಸರಿ ರೀಚ್ ಆದಮೇಲೆ ಅದಕ್ಕೆ ಏನು ಮಾಡ್ತೀರಾ, ಲೋನ್ ತಗೊಳ್ಳೋದು, ಇಲ್ಲ ಫ್ರೆಂಡ್ಸ್ ಹತ್ರ ಇಸ್ಕೊಳ್ಳೋದು, ಪೇರೆಂಟ್ಸ್ ಹತ್ರ, ನಿಮ್ಮ ಪರ್ಸ್ನಲ್ ಸೋರ್ಸಿಂದ ರೆಡಿ ಮಾಡ್ಕೊತೀರಾ. ಏನೋ ಒಂದಕ್ಕೆ ದುಡ್ಡನ್ನ ರೆಡಿ ಮಾಡ್ತೀರಾ. ಓಕೆನಾ? ರೆಡಿ ಆದಮೇಲೆ ಏನು ಮಾಡುತ್ತೆ, ಅವರು ಲೋಡ್ ಮಾಡಿರ್ತಾರೆ ಅಲ್ಲಿ ಫಾರಿನಲ್ಲಿ ಗೂಡ್ಸ್ನ ಲೋಡ್ ಮಾಡಿರ್ತಾರೆ. ಲೋಡ್ ಮಾಡಿ ಆದಮೇಲೆ ಶಿಪ್ಮೆಂಟ್ ಅಡ್ವೈಸ್ ಅಂತ ಕೊಟ್ಟಿರ್ತಾರೆ ಅವರಿಗೆ. ಅದರಲ್ಲಿ ಎಷ್ಟು ಗೂಡ್ಸ್ ಲೋಡ್ ಮಾಡಿದ್ದಾರೆ, ಯಾವ ಕಂಟೈನರಲ್ಲಿದೆ, ಏನು ಗೂಡ್ಸ್ ಅದು, ಯಾವ ಡೇಟಲ್ಲಿ ಲೋಡ್ ಮಾಡಿದ್ದಾರೆ, ಯಾವ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು, ಓಕೆ, ಎಷ್ಟು ದುಡ್ಡು ಕಟ್ಟಿದ್ದಾರೆ ಎಲ್ಲ ಇರುತ್ತೆ. ಅದನ್ನ ನಿಮಗೆ ಕಳಿಸ್ತಾರೆ, ಅದನ್ನ ರಿಸೀವ್ ಮಾಡ್ಕೊತೀರಾ. ಅದ್ರ ಜೊತೆಗೆ ಕೆಲವೊಂದು ಸರ್ಟಿಫಿಕೇಟ್ಸ್ನ ಕಳಿಸ್ತಾರೆ, ಅವ್ರು ರೆಡಿ ಮಾಡಿರೋ ಸರ್ಟಿಫಿಕೇಟ್ಸು. ಏನು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅದಕ್ಕೊಂದು, ಅವ್ರು ಲೈಸೆನ್ಸ್ ತೊಗೊಂಡಿರ್ತಾರೆ ಅದಕ್ಕೊಂದು, ದೆನ್ ಇನ್ನೇನು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿರ್ತಾರೆ, ಕ್ವಾಲಿಟಿ ಚೆಕ್ ಮಾಡಿಸಿರ್ತಾರೆ ಅದಕ್ಕೊಂದು, ದೆನ್ ಪ್ರೊಡಕ್ಷನ್ ಸರ್ಟಿಫಿಕೇಟ್ ಆಫ್ ಆರಿಜಿನ್ ಅದಕ್ಕೊಂದು, ಅಲ್ಲಿ ಎಕ್ಸೈಸ್ ಡ್ಯೂಟಿ ಕಟ್ಟಿರ್ತಾರೆ ಅದಕ್ಕೊಂದು, ಅಲ್ಲಿ ಕಸ್ಟಮ್ ಡ್ಯೂಟಿ ಕಟ್ಟಿರ್ತಾರೆ ಅದಕ್ಕೊಂದು, ಕೆಲವೊಂದು ಇನ್ನೂ ಎಕ್ಸ್ಟ್ರಾ ಸರ್ಟಿಫಿಕೇಟ್ಸ್ ಅಲ್ಲಿರೋ ಗೌರ್ಮೆಂಟ್ ಏನೇನು ಹೇಳಿರುತ್ತೆ, ಪ್ರೊಸೀಜರ್ಸು, ರೂಲ್ಸು, ಅದನ್ನೆಲ್ಲ ಫಾಲೋ ಮಾಡಿದ್ದಾರೆ ಅಂತ ಪ್ರೂಫ್ಸು ನಿಮಗೆ ಕಳಿಸ್ತಾರೆ. ಯಾಕಂದರೆ ಇಂಪೋರ್ಟ್ ಬಂದ್ಬಿಟ್ಟು ಇಲ್ಲೀಗಲ್ ಆಗಬಾರ್ದು, ಲೀಗಲ್ ಆಗಿರಬೇಕು, ರೈಟ್? ಓಕೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊತೀರಾ. ನೆಕ್ಸ್ಟ್ ಗೂಡ್ಸ್ ಬರುತ್ತೆ, ರೀಚ್ ಆಗುತ್ತೆ, ಪೋರ್ಟಿಗೆ ರೀಚ್ ಆಗುತ್ತೆ. ಅದನ್ನೆಲ್ಲ ತೆಗೆದು ಡಾಕ್ಗೆ ಲೋಡ್ ಮಾಡಿಸಿರ್ತಾರೆ. ಓಕೆನಾ? ಡಾಕಲ್ಲಿರುತ್ತೆ, ನೀವೇನು ಮಾಡ್ತೀರಾ, ಹೋಗ್ತೀರಾ, ಕಸ್ಟಮ್ ಡ್ಯೂಟಿ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾರೆ. ಏನೇನು ಡಾಕ್ಯುಮೆಂಟ್ಸು, ಅಲ್ಲಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ ಬಂದಿರುತ್ತೆ, ಶಿಪ್ಮೆಂಟ್ ಅಡ್ವೈಸ್ ಬಂದಿರುತ್ತೆ, ಮೇಟ್ ರೆಸಿಪ್ಟ್ ಬಂದಿರುತ್ತೆ, ದೆನ್ ನೀವು ಕಳಿಸಿರೋ ಲೆಟರ್ ಆಫ್ ಕ್ರೆಡಿಟ್ ಬಂದಿರುತ್ತೆ, ದೆನ್ ಇನ್ಶೂರೆನ್ಸ್ ಮಾಡಿಸಿರೋದಕ್ಕೆ ಬಂದಿರುತ್ತೆ, ಸರ್ಟಿಫಿಕೇಟ್ ಆಫ್ ಆರಿಜಿನ್ ಬಂದಿರುತ್ತೆ, ಇನ್ಸ್ಪೆಕ್ಷನ್ ಮಾಡಿಸಿರೋಕ್ಕೆ ಸರ್ಟಿಫಿಕೇಟ್ ಬಂದಿರುತ್ತೆ, ಮತ್ತು ಅಲ್ಲಿರೋ ಗೌರ್ಮೆಂಟ್ ಇನ್ನೂ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿರುತ್ತೆ, ಅದೆಲ್ಲ ಫುಲ್ಫಿಲ್ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಪ್ರೂಫ್ಸ್ ಬಂದಿರುತ್ತೆ.
ಅದನ್ನೆಲ್ಲ ಸಬ್ಮಿಟ್ ಮಾಡ್ತೀರಾ. ಮತ್ತು ನೀವು ರೆಡಿ ಮಾಡಿರ್ತೀರಲ್ಲ ನಿಮ್ಮದು ಒಂದು ಒರಿಜಿನಲ್ ಲೆಟರ್ ಆಫ್ ಕ್ರೆಡಿಟ್ ತೋರಿಸ್ತೀರಾ. ದೆನ್ ನಿಮ್ಮದು ಇಂಪೋರ್ಟ್ ಲೈಸೆನ್ಸ್ ತೋರಿಸ್ತೀರಾ. ನೀವು ಎಕ್ಸೈಸ್ ಓಕೆ ಇಷ್ಟು ಕೊಟ್ಟು ಸಬ್ಮಿಟ್ ಮಾಡ್ತೀರಾ. ಅದನ್ನು ಏನು ಮಾಡ್ತಾರೆ ಅವರು, ಇದನ್ನೆಲ್ಲ ನೋಡಿ ಎಷ್ಟು ಕ್ವಾಂಟಿಟಿ ಇದೆ, ಯಾವ ಪ್ಲೇಸಿಂದ ಬಂದಿದೆ, ಅದ್ರ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ನೋಡಪ್ಪ ಕಸ್ಟಮ್ ಡ್ಯೂಟಿ ಇಷ್ಟು ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನೇನು ಮಾಡ್ತೀರ ನೀವು ಕಟ್ಟಿ ಗೂಡ್ಸ್ನ ರಿಲೀಸ್ ಮಾಡ್ಕೊತೀರ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಈ ಕ್ಲಾಸಲ್ಲಿ ಇಂಪೋರ್ಟ್ ಮಾಡೋಕ್ಕೆ ಏನೇನು ನೀವು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅದನ್ನ ಡಿಸ್ಕಸ್ ಮಾಡಿದ್ವಿ. ಇಮಿಡಿಯೇಟ್ ಪ್ರಿವಿಯಸ್ ಕ್ಲಾಸ್ನಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ನೀವು ಏನೇನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ, ರೈಟ್? ಓಕೆ, ಸೊ ಏನಿದೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್, ಇವೆಲ್ಲ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಎಂಟ್ರಿ ಆಗೋದಕ್ಕೆ ಇವೆಲ್ಲ ದಾರಿಗಳು. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ತುಂಬ ದಾರಿಗಳಿದ್ದಾವೆ. ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿರೋ ಪ್ರಕಾರ ಎಕ್ಸ್ಪೋರ್ಟ್ ಮಾಡಿನೂ ಎಂಟ್ರಿ ಆಗ್ಬೋದು, ಇಂಪೋರ್ಟ್ ಮಾಡಿನೂ ಎಂಟ್ರಿ ಆಗ್ಬೋದು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಂಟ್ರಿ ಆಗ್ಬೋದು, ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್ ಅದು ಒಂದು ದಾರಿ ಇದೆ. ದೆನ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅದೊಂದು ದಾರಿ ಇದೆ. ಜಾಯಿಂಟ್ ವೆಂಚರ್ಸ್ ಮಾಡೋ ಮೂಲಕನೂ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ಬೋದು. ಇಲ್ಲ ಒಂದು ಫುಲ್ ಕಂಪನಿನ ತಗೊಂಡ್ರು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ಬೋದು. ಈ ಥರ ತುಂಬ ದಾರಿಗಳಿದ್ದಾವೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಥ್ಯಾಂಕ್ ಯು.